ಕಮಿಷನರ್ ಕಚೇರಿಯ ಸಿಸಿಬಿ ಕೊಠಡಿಯಲ್ಲಿ ಸ್ನೇಹಮಯಿ ಕೃಷ್ಣ. ಸಿಸಿಬಿ ಕಚೇರಿಯಿಂದ ಸ್ನೇಹಮಯಿ ಕೃಷ್ಣನನ್ನು ಕರೆತಂದಿದ್ದಾರೆ ಪೊಲೀಸರು. ಸ್ನೇಹಮಯಿತೆಯನ್ನು ಕರೆತರ್ತಿದ್ದಂತೆ ದೂರುದಾರ ನಟೇಶ್ ಎಕ್ಸಿಟ್ ಆಗಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿರುವ ಸ್ನೇಹಮಯಿ ಸಿಸಿಬಿ ಸೈಬರ್ ಕ್ರೈಮ್ ಠಾಣೆಯಿಂದ ಹೊರಟಿದ್ದಾರೆ ನಟೇಶ್. ತನಿಖೆ ಆಗ್ತಿದೆ, ಏನು ಮಾತನಾಡಲ್ಲ ಅಂತೇಳಿ ಹೊರಟಿದ್ದಾರೆ ನಟೇಶ್. ಕಮಿಷನರ್ ಕಚೇರಿಯ ಸಿಸಿಬಿ ಕೊಠಡಿಯಲ್ಲಿ ಸ್ನೇಹಮಯಿ ಕೃಷ್ಣ. ಸಿಸಿಬಿ ಕಚೇರಿಯಿಂದ ಸ್ನೇಹಮಯಿ ಕೃಷ್ಣನನ್ನ ಕರೆತಂದಿದ್ದಾರೆ ಪೊಲೀಸರು. ನಾವು ಸ್ನೇಹಮಯಿಯನ್ನ ಕರೆತರ್ತಿದ್ದಂತೆ ದೂರುದಾರ ನಟೇಶ್ ಎಕ್ಸಿಟ್ ಆಗಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿದ್ದಾರೆ. ಯಾವುದೇ ರೀತಿಯಾಗಿ ನಾವು ಸ್ನೇಹಮಯಿ ಕೃಷ್ಣ ಜೊತೆ ನಾವಿದ್ದೀವಿ. ನಾವು ಕಾನೂನು ಹೋರಾಟನ ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸ್ನೇಹಮಯಿ ಕೃಷ್ಣ ಅವರ ಆರೋಪ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎವಿಡೆನ್ಸ್ ಏನಾದರೂ ಕೊಟ್ಟಿದ್ದಾರೆ? ಅವ್ರು ಈಗಾಗಲೇ ಅವ್ರು ಆರೋಪ ಮಾಡಿರ್ತಕ್ಕಂಥ ಏನು ಹೇಳಿಕೆ ಇದೆ ಅದನ್ನು ಈಗಾಗಲೇ ಕೋರ್ಟಿಗೆ ಅವರಾಗೆ ಖುದ್ದು ದಾಖಲೆ ಮಾಡಿದ್ದಾರೆ. ಹಿಂಗೀಗ ಆಗಿದೆ ಸ್ವಾಮಿ, ಇದನ್ನು ತನಿಖೆ ಮಾಡಂತ ಹೇಳ್ಬಿಟ್ಟು ಅವರಾಗೆ ಕೋರ್ಟಿಗೆ ಸಬ್ಮಿಷನ್ ಮಾಡಿದ್ದಾರೆ. ಆದರೂ ಸ್ನೇಹಮಯಿ ಕೃಷ್ಣನ್ ಇವತ್ತು ಬೆಳಗ್ಗೆನೆ ಅವರು ಏನು ಅಪರಾಧಿ ಅಂತ ಆರೋಪ ಮಾಡಿದ್ದಾರೆ. ಅವರು ಬೆಳಗ್ಗೆನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಮಧ್ಯಾಹ್ನಕ್ಕೆ 3 ಗಂಟೆವರೆಗೆ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸತ್ಯಾಸತ್ಯತೆ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ. ಅವರು ಮೂಡ ಮಾಜಿ ಆಯುಕ್ತರಾಗಿರುವಂಥ ನಟೇಶ್ ಅವರು ಈ ಮೂಡಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರನ್ನ ಹೆಂಗೋ ಮಾಡಿ ಸಂಪರ್ಕ ಮಾಡಿ ಈ ಕೇಸನ್ನು ಹೆಂಗೋ ನಾವು ಇಲ್ಲಿಗೆ ಕ್ಲಿಯರ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಈ ಕೇಸಲ್ಲಿ ನನ್ನ ಆಡಿಯೋ ಕ್ಲಿಪ್ ಅನ್ನು ನನ್ನ ಹೆಸರು ತುಳುಕ್ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಮ ಕಕ್ಷಿದಾರ ಸ್ನೇಹಮಯಿ ಕೃಷ್ಣ ಅವರು ಖುದ್ದಾಗಿ ಕೋರ್ಟಿಗೆ ಸಬ್ಮಿಷನ್ ಮಾಡಿದ್ದಾರೆ, ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯತೆ ನಾಳೆ ಮುಂದಿನ ದಿನಗಳಲ್ಲಿ ಎಲ್ಲ ನಿಮ್ಮ ಮೀಡಿಯಾ ಮುಂದೆ ಎಲ್ಲ ಗೊತ್ತಾಗುತ್ತದೆ. ಹಾಗಾಗಿ ನಾವು ಸ್ನೇಹಮಯಿ ಕೃಷ್ಣ ಪರವಾಗಿ ನಾವು ಕಾನೂನು ಹೋರಾಟಕ್ಕೆ ನಾವು ಬದ್ಧರಾಗಿದ್ದೀವಿ. ಕಸ್ಟಡಿಗೆ ತಗೊಂಡಿದ್ದಾರೆ. ಸೊ ಹಾಗಾಗಿ ನೋಡೋಣ, ನಾಳೆ ಬೆಳಗ್ಗೆ ಅಷ್ಟೇ ಕೋರ್ಟಿಗೆ ಬಂದರೆ ನಾವು ಅವ್ರಿಗೆ ಬೆಲ್ ಅಪ್ಲಿಕೇಶನ್ ಹಾಕಿ ಕಾನೂನು ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ನಮಸ್ಕಾರ. ನಾನು ಪ್ರವೀಣ್ ನಾಯಕ್ ಅಂತ. ನಾವು ಸ್ನೇಹಮಯಿ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಸಿಸಿಬಿ ಕಚೇರಿಯಿಂದ ಸ್ನೇಹಮಯಿ ಕೃಷ್ಣನನ್ನ ಕರೆತಂದಿದ್ದಾರೆ ಪೊಲೀಸರು. ಇದೀಗ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ? ಸುದೀಪ್, ಶಾಂತಿನಗರದ ಬಳಿ ಇರುವಂತಹ ಸಿಸಿಬಿ ಕಚೇರಿಯಿಂದ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿರುವಂತಹ ಸಿಸಿಬಿ ಕ್ರೈಮ್ ಠಾಣೆಗೆ, ಪೊಲೀಸ್ ಠಾಣೆಗೆ ಇದೀಗ ಸ್ನೇಹಮಯಿ ಕೃಷ್ಣ ಅವರನ್ನ ಕರ್ಕೊಂಡ್ ಬಂದಿದ್ದಾರೆ. ಬಂದು ಇದುವರೆಗೂ ಕೂಡ ಅಧಿಕೃತವಾಗಿ ಅವರನ್ನ ಬಂಧನ ಅಂತ ತೋರಿಸಿಲ್ಲ. ಇದುವರೆಗೂ ಅವ್ರನ್ನ ನಟೇಶ್, ದೂರುದಾರ ನಟೇಶ್ ಯಾರಿದ್ದಾರೆ ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡ್ತಾ ಇರುವಂತದ್ದು. ಅಧಿಕೃತವಾಗಿ ಇದುವರೆಗೂ ಕೂಡ ಯಾವುದೇ ಬಂಧನ ಆಗ್ಲಿ ಅಥವಾ ಕಸ್ಟಡಿಗೆ ತೆಗೆದುಕೊಂಡಿರೋ ಬಗ್ಗೆ ಆಗ್ಲಿ ಇನ್ನೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಇವತ್ತು ಇಡೀ ರಾತ್ರಿ ಅವ್ರನ್ನ ಇಂಟರೋಗೇಟ್ ಮಾಡಿ ನಂತರ ನಾಳೆ ಬೆಳಿಗ್ಗೆ ಬಂಧನ ತೋರಿಸಿ ಏನು ಕೋರ್ಟಿಗೆ ಹಾಜರುಪಡಿಸ್ತಾರ ಅಥವಾ ಅವ್ರನ್ನ ಕೇವಲ ಮಾಹಿತಿಯನ್ನ ಪಡೆದು ಬಿಟ್ಟು ಕಳಿಸ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಅಸ್ಪಷ್ಟವಾಗಿರುವಂತಹ ಮಾಹಿತಿ. ಅವರ ವಕೀಲರು ಕೂಡ ಪ್ರದೀಪ್ ಅವ್ರ ಜೊತೆ ಈಗಾಗಲೇ ಸ್ನೇಹಮಯಿ ಅವ್ರ ಜೊತೆ ಮಾತನಾಡಿ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವ ಸಂದರ್ಭದಲ್ಲಿ ಈ ವಿಚಾರವನ್ನ ಅವರು ಮತ್ತೆ ಪುನರುಚ್ಚರಿಸಿರುವಂತದ್ದು. ಮುಖ್ಯವಾಗಿ ಇದುವರೆಗೂ ಕೂಡ ನಾವು ಬೇಲಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಸಿಸಿಬಿ ಪೊಲೀಸರು ಬಂಧನ ಅಂತ ತೋರಿಸಿರ್ಬೇಕು. ಇದುವರೆಗೂ ಕೂಡ ಬಂಧನ ತೋರಿಸಿಲ್ಲ. ಅಥವಾ ಇವತ್ತು ರಾತ್ರಿ ಇಡೀ ಇಂಟರೋಗೇಟ್ ಮಾಡಿ ಮಾಹಿತಿಯನ್ನ ಪಡೆದುಕೊಂಡು ನಾಳೆ ಬೆಳಿಗ್ಗೆ ಬಿಟ್ಟು ಕಳಿಸ್ತಾರೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಈಗ ಅವರ ಪರ ವಕೀಲರಾಗಿರುವಂತಹ ಪ್ರದೀಪ್ ಹೇಳ್ತಾ ಇರುವಂತದ್ದು. ಸೊ ಇವತ್ತು ರಾತ್ರಿ ಇಡೀ ಸ್ನೇಹಮಯಿ ಕೃಷ್ಣ ಅವರನ್ನ ನಟೇಶ್ ಕೊಟ್ಟಿರುವಂತ ದೂರಿನ ಅನ್ವಯ ಅವರನ್ನ ಏನು ವಿಚಾರಣೆ ಮಾಡುವಂತ ಸಾಧ್ಯತೆಗಳೇ ಹೆಚ್ಚು. ಯಾವುದೇ ರೀತಿಯಾಗಿರುವಂತ ಬಂಧನ ಇವತ್ತು ಬಂಧನ ತೋರಿಸಿದ್ರೆ ನಾಳೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅಥವಾ ಸಿಸಿಬಿ ಪೊಲೀಸರು ಯಾವ ರೀತಿಯಾಗಿರುವಂತಹ ತನಿಖೆಯನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಸುದೀಪ್, ಧನ್ಯವಾದ ಆಶಿಕ್ ಡೀಟೇಲ್ಸ್ಗೆ.